ನಮಸ್ಕಾರ ಸ್ನೇಹಿತರೆ. ಸಮ್ಟೈಮ್ಸು ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದರೆ, ಇಲ್ಲಿ ಯೂಸ್ ಮಾಡಬೇಕಂದ್ರೆ ನನ್ನ ಡಿವೈಸೇ ವರ್ಕ್ ಆಗ್ತಾಯಿಲ್ಲ, ಫ್ರೀಕ್ವೆನ್ಸಿನೇ ಬರ್ತಾಯಿಲ್ಲ ಅಂತ ಪದೇ ಪದೇ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಆ್ಯಕ್ಚುಲಿ ನಾವು ಪ್ರಾಪರ್ನ ಹೀಲಿ ಡಿವೈಸ್ ಮಾಡೋದನ್ನ ಅರ್ಥ ಮಾಡ್ಕೋಬೇಕು. ಏನಕ್ಕಪ್ಪ ಅಂದರೆ, ಇಲ್ಲಿ ನೋಡಿ, ಹೀಲಿ ಟು ಹೀಲಿ ಅಡ್ವೈಸರ್ ಅನಲೈಸ್ ಟು ಹೀಲಿ ಅಡ್ವೈಸರ್ ಇದನ್ನು ಕ್ಲಿಕ್ ಮಾಡಬೇಕು. ಇದನ್ನು ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತಪ್ಪ, ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಮೈ ಹೀಲಿ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ, ಕರೆಕ್ಟಾಗಿ ತಿಳ್ಕೊಳ್ಳಿ, ಹೈ ಕರೆಂಟ್. ಆ್ಯಕ್ಚುಲಿ ಹೀಲಿ ನಾವು ಪರ್ಚೇಸ್ ಮಾಡಿದಾಗ ಏನಾಗುತ್ತಪ್ಪ ಅಂತಂದರೆ ಲೋ ಕರೆಂಟ್ ಅಂತ ಇರ್ತದೆ ಅದು. ಓಕೆ, ನೋಡಿ ಏನು ಹೇಳಿದರೆ ಇಲ್ಲಿ, ಸೆಲೆಕ್ಟ್ ದ ಲೋ ಕರೆಂಟ್ ಲೆವೆಲ್ ಫಾರ್ ಸೆನ್ಸಿಟಿವ್ ಸ್ಕಿನ್ ಆ್ಯಂಡ್ ದ ಹೈ ಕರೆಂಟ್ ಲೆವೆಲ್ ಫಾರ್ ನಾರ್ಮಲ್ ಸ್ಕಿನ್. ಈಗ ನಮ್ಮದು ಈ ಸೆನ್ಸಿಟಿವ್ ಸ್ಕಿನ್ ಏನಪ್ಪ ಅಂದ್ರೆ, ಫಾರಿನರ್ದು ತುಂಬ ಸೆನ್ಸಿಟಿವ್ ಸ್ಕಿನ್ ಇರುತ್ತೆ. ಕೆಲವೊಬ್ಬರು ನಮ್ಮ ಇಂಡ್ಯಾದಲ್ಲಿ ಎಲ್ಲಿ ಈ ಉತ್ತರಾಖಂಡ, ಜಮ್ಮು ಕಾಶ್ಮೀರ ಆ ಕಡೆ ಎಲ್ಲ ಸೊ ಕೋಲ್ಡ್ ಕ್ಲೈಮೇಟ್ ಇರ್ತಲ್ಲ, ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಇರ್ತದೆ. ಈ ನಮ್ಮ ಸೌತ್ ಇಂಡಿಯಾ ಕಡೆ, ಈ ತೆಲಂಗಾಣ, ಕರ್ನಾಟಕ, ಕೇರಳ ಈ ಕಡೆ ಎಲ್ಲ ಸ್ಕಿನ್ ಸ್ವಲ್ಪ ಬರ್ಬರ್ತಾ ಹಾರ್ಡ್ ಇರ್ತದೆ. ಓಕೆ, ಅದಕ್ಕೋಸ್ಕರ ನಾವೇನು ಮಾಡಬೇಕಂದ್ರೆ ಹೈ ಕರೆಂಟ್ನ ಸ್ವಿಚ್ ಮಾಡಬೇಕು. ಹೈ ಕರೆಂಟ್ ಸ್ವಿಚ್ ಮಾಡಿಬಿಟ್ಟು ನಾವು ಫ್ರೀಕ್ವೆನ್ಸಿನ ತೊಗೋಬೇಕು. ಇದರಿಂದ ಫ್ರೀಕ್ವೆನ್ಸಿ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಆಲ್ಮೋಸ್ಟ್ ನಾವು ಏನು ಅಡ್ವೈಸ್ ಮಾಡ್ತೇವೆ ಅಂದರೆ 30% ಕರೆಂಟ್ ಇಡಿ, 40%, 50%. ನಿಮ್ಮ ಸ್ಕಿನ್ಗೆ ಸಂಬಂಧಪಟ್ಟಂಗೆ ಒಂದು 60-70 ಈ ಥರನೂ ಇಟ್ಟು ತೊಗೋಬೋದು. ಓಕೆ, ಬರ್ಬರ್ತಾ ಫ್ರೀಕ್ವೆನ್ಸಿ ಯೂಸ್ ಮಾಡ್ದಂಗೆ ನಿಮ್ಮದು ಫಸ್ಟ್ ಏನಪ್ಪ ಅಂದರೆ ಫ್ರೀಕ್ವೆನ್ಸಿ ಬಾಡಿ ಒಳಗಡೆ ಚಾನಲೈಸ್ ಆಗಬೇಕು. ಇಟ್ ಮೀನ್ಸ್ ಒಂದು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಹಾಕ್ತೀವಲ್ವ ನಾವು, ಫೌಂಡೇಶನ್ ಹಾಕಿದ ಮೇಲೆ ಆಮೇಲೆ ಕಾಲಮ್ ಸ್ಟ್ಯಾಂಡ್ ಆಗುತ್ತೆ. ಆಮೇಲೆ ಅದ್ರ ಮೇಲೆ ನಾವೇನಪ್ಪ ಅಂದರೆ ಕಾಂಕ್ರೀಟ್ ಆಗಿ ಏನು ಮಾಡ್ತೇವೆ ಅಂತಂದರೆ ರೂಫಿಂಗ್ ಎಲ್ಲ ಮಾಡ್ತೇವೆ. ಅದೇ ಥರ ನೀವೇನು ಮಾಡಬೇಕಪ್ಪ ಅಂತಂದರೆ, ಇದು ಹೈ ಕರೆಂಟಿನ ಒಂದು ಬೇಸ್ ಇದ್ದಂಗೆ ಇದು. ಅರ್ಥ ಆಯ್ತಾ? ಫ್ರೀಕ್ವೆನ್ಸಿ ಚಾನಲೈಸ್ ಆಗಬೇಕಂತಂದರೆ ನಮ್ಮ ಪ್ರಾಪರಾಗಿ ಇದು ಮೈಕ್ರೋ ಕರೆಂಟ್ ಎಮಿಟ್ ಆದರೆ ನಮ್ಮ ಬಾಡಿ ಒಳಗೆ ಇರುವಂಥ ಸೆಲ್ನ ರಿಜ್ಯುನೇಟ್ ಮಾಡುತ್ತೆ, ಟಿಶ್ಯೂನ ರಿಜ್ಯುನೇಟ್ ಮಾಡುತ್ತೆ, ಆರ್ಗನಲ್ಲಿರುವಂಥ ಇನ್ಫೆಕ್ಷನ್ಸ್ನ ರಿಡ್ಯೂಸ್ ಮಾಡುತ್ತೆ. ಸೊ ನಿಮ್ಗೇನಪ್ಪ ಅಂತಂದರೆ ಬಯೋಎನರ್ಜೆಟಿಕ್ ವೈಟಲೈಸೇಷನ್ ಅಂತ ಬರ್ತದೆ ನಮ್ಮದು. ಅಲ್ಲಿ ಏನಪ್ಪ ಅಂದರೆ ನಮ್ಮ ಏಜ್ ಕೂಡ ನಾವು ರಿವರ್ಸ್ ಮಾಡುವಂಥ ಪ್ರೋಗ್ರಾಮ್ಸ್ಗಳು ಇದೆ. ಸೊ ಎಂಟೈರ್ ಮೆಡಿಕಲ್ ಇಂಡಸ್ಟ್ರಿ ಅಲ್ಲಿ ಹೀಲಿ ಅನ್ನೋದೊಂದು ಏನಂತಂದರೆ ಮಿರಾಕಲಸ್ ಡಿವೈಸ್ ಅಂತ ಕರಿಬಹುದು. ಯಾಕಂದರೆ ಏಜ್ ರಿವರ್ಸ್ ಮಾಡುವಂಥ ಟೆಕ್ನಾಲಜಿ ಇನ್ನೂ ಬಂದಿಲ್ಲ, ಬಟ್ ಹೀಲಿ ಒಳಗಡೆ ಆ ಮೆಕ್ಯಾನಿಸಮ್ ಇದೆ. ಸೊ ಅದಕ್ಕೋಸ್ಕರ ನಿಮಗೆ ಪ್ರಾಪರಾಗಿ ಹೀಲಿ ತೊಗೊಂಡ್ಬಿಟ್ರೆ ನಂದೆಲ್ಲ ಆರಾಮಾಗಿಬಿಡುತ್ತೆ ಅಂತಲ್ಲ. ಇದನ್ನು ಕರೆಕ್ಟಾಗಿ ನಿಮಗೊಬ್ಬರು ಕೋಚ್ ಬೇಕು. ಇದನ್ನು ಆನ್ಲೈನಲ್ಲಿ ಕಲಿಯೋಕ್ಕಾಗಲ್ಲ. ಸೊ ನಾನು ನಿಮಗೆ ಪ್ರಾಪರಾಗಿ ಆಫ್ಲೈನಲ್ಲಿ ಹೇಳ್ಕೊಡ್ತೇನೆ. ಇವನ್ ಇನ್ ಡೆಪ್ತ್ ಆಗಿ ನಿಮಗೆ ಆನ್ಲೈನ್ ಕೂಡ ಡೆಮೋ ಕೊಡ್ತೇನೆ ನಾನು. ಸೊ ನಿಮಗೆ ಹೀಲಿ ನಮ್ಮ ಕಡೆಯಿಂದ ತೊಗೊಂಡ್ರೆ ಹೆಚ್ಚು ಕಡಿಮೆ 6,000 ರೂಪಾಯಿ ಸಪ್ಲಿಮೆಂಟ್ಸ್ ಕೂಡ ಫ್ರೀ ಆಫ್ ಕಾಸ್ಟ್ ಕೊಡ್ತೇವೆ ನಾವು. 6,000 ರೂಪೀಸ್ ವರ್ತ್ ನಿಮ್ಮ ಬಾಡಿ ಡಿಟಾಕ್ಸ್ ಸಂಬಂಧಪಟ್ಟಂಗೆ 6,000 ಸಪ್ಲಿಮೆಂಟ್ಸ್ ಕೂಡ ನಾವು ನಿಮಗೆ ಮಾಡ್ತೇವೆ. ಹೀಗಾಗಿ ನಮ್ಮ ಥ್ರೂ ಹೀಲಿ ತೊಗೊಳ್ಳಿ, ಪ್ರಾಪರ್ ಟ್ರೈನಿಂಗ್ ಕೊಡ್ತೇವೆ, ಬುಕ್ಲೆಟ್ ಕೊಡ್ತೇವೆ ಸಂಬಂಧಪಟ್ಟಂಗೆ. ಎವ್ರಿ 15 ಡೇಸ್ ಒಂದು ಸಾರಿ ನಾವೇನು ಮಾಡ್ತೇವೆ, ಪ್ರೋಟೋಕಾಲ್ಸ್ ಕೊಡ್ತೇವೆ. ನಿಮ್ಮದು ಯಾವುದೇ ಡಿಸೀಸ್ ಇತ್ತಂದರೂ ನಮಗೆ ನೀವು ಮೆಸೇಜ್ ಮಾಡ್ಬೋದು. ಈ ಥರ ಶುಗರ್ ಇದೆ, BP ಇದೆ, ಅಥವಾ ಜಾಯಿಂಟ್ಸ್ ಪ್ರಾಬ್ಲಮ್ ಇದೆ, ಅಥವಾ ಐಸೈಟ್ ಪ್ರಾಬ್ಲಮ್ ಇದೆ, ಹೇರ್ ಲಾಸ್ ಇದೆ, ಸ್ಕಿನ್ನಲ್ಲಿ ಇದು ಅಂಡರ್ ಐಯಲ್ಲಿ ಒಂಥರ ಸ್ಕಾರ್ಸ್ ಇದೆ, ಸ್ಕಾರ್ಸ್ ಇದೆ, ಬ್ಲ್ಯಾಕ್ ಸ್ಪಾಟ್ಸ್ ಇದೆ, ಅಥವಾ ಏನಪ್ಪ ಅಂದರೆ ಮೈಗ್ರೇನ್ ಇಶ್ಯೂ ಇದೆ, ಮತ್ತೇನಪ್ಪ ಅಂತಂದರೆ ಇಂಡೈಜೆಷನ್, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಗೆ ಓವರಾಲ್ ನಿಮ್ಮದು ಏನು ಟೋಟಲ್ಲು ಪ್ರಾಬ್ಲಮ್ಸ್ ಇದೆ ನಮಗೆ ಹೇಳಿದರೆ ನಾವು ಅದ್ರ ರಿಲೇಟೆಡ್ ಪ್ರೋಟೋಕಾಲ್ಸ್ನ ನಿಮಗೆ ತಯಾರು ಮಾಡಿಕೊಡ್ತೇವೆ. ದೀಸ್ ಪ್ರೋಟೋಕಾಲ್ಸ್ ಆರ್ ಬೇಸ್ಡ್ ಎದ್ರ ಮೇಲೆ ಬೇಸಿದೆ ಅಂತಂದರೆ ಥ್ರೂ ದ ಎಕ್ಸ್ಪೀರಿಯನ್ಸ್ ಲೆವೆಲಲ್ಲಿ ಯಾರೆಲ್ಲ ಯೂಸ್ ಮಾಡಿದ್ದಾರೆ, ರಿಸಲ್ಟ್ ಬಂದಿದೆ, ಆ ರಿಸಲ್ಟ್ ಬೇಸ್ ಮೇಲೆ ನಾವು ಪ್ರೋಟೋಕಾಲ್ನ ಪ್ರಿಪೇರ್ ಮಾಡಿರ್ತೇವೆ. ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೀಲಿ ಬಗ್ಗೆ ಇನ್ ಡೆಪ್ತ್ ಆಗಿ ನಿಮಗೆ ಹೇಳ್ಕೊಡ್ಲಾಗ್ತದೆ. ಈ ವಿಡಿಯೋವನ್ನು ಯಾರು ಹೀಲಿ ಪರ್ಚೇಸ್ ಮಾಡಬೇಕಂತಿದ್ದೀರಾ ಅವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.